ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಕೊಟ್ಟಂತ ಏಟಿಗೆ ಪಾಕಿಸ್ತಾನದ ಮಾನ ಮರ್ಯಾದೆ ಜಗತ್ತಿನ ಮುಂದೆ ಹರಾಜಾಗಿದ್ದು ಗೊತ್ತೇ ಇದೆ. ಆದ್ರೆ ಇಲ್ಲೊಂದು ಬುರುಡೆ ಬಿಡ್ತಾನೆ ಇರುತ್ತೆ. ಅಲ್ಲಿಂದ ಇಲ್ಲಿ ಪಾಕಿಸ್ತಾನ ಇದೀಗ ರಫೇಲ್ ಬಗ್ಗೆ ಒಂದು ಸುಳ್ಳು ಸುದ್ದಿಯನ್ನ ಹರಡ್ತಾ ಇರೋದಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ತಿರುಗುಬಾಣ ಆಗಿದೆ. ಹಾಗಾದ್ರೆ ಆ ಸುಳ್ಳು ಸುದ್ದಿ ಏನು, ಅದರ ಬಗ್ಗೆ ಒಂದು ಡಿಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ರಫೇಲ್ ಬಗ್ಗೆ ಬಿಕಾರಿಸ್ತಾನದಿಂದ ಅಪಪ್ರಚಾರ, ಸುಳ್ಳು ಹೇಳಿ ತಗಲಾಕೊಂಡ ಪಾಕ್ ಮಾಧ್ಯಮಗಳು. ಪಹಲ್ಗಾಮ್ ನರಮೇಧಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಕೊಟ್ಟಂತ ತಿರುಗೇಟಿಗೆ ಜಿನ್ನಾಲ್ಯಾಂಡ್ ಧ್ವಂಸವಾಗಿತ್ತು. ಭಾರತದ ಅತ್ಯಾಧುನಿಕ ಯುದ್ಧ ವಿಮಾನಗಳು, ಕ್ಷಿಪಣಿಗಳು ಪಾಕಿಸ್ತಾನದ ಬುಡ ಅಲ್ಲಾಡಿಸಿದ್ವು. ಸೀದಾ ಶತ್ರು ಕೋಟೆಯೊಳಗೆ ನುಗ್ಗಿ ಸೇನಾ ನೆಲೆಗಳನ್ನ ಉಡೀಸ್ ಮಾಡಿತ್ತು. ಅಲ್ಲದೆ ನೂರಾರು ರಕ್ತ ಬೀಜಾಸುರರು ಪ್ರಾಣ ಬಿಟ್ಟಿದ್ರು. ಇನ್ನು ಭಾರತದ ಆರ್ಭಟಕ್ಕೆ ಬೆಚ್ಚಿ ಕದನ ವಿರಾಮಕ್ಕೆ ಗೋಗರಿದು ಯುದ್ಧ ನಿಲ್ಲಿಸಿದ್ರು. ಪುಕ್ಕಲುತನದ ಪಾಕ್ ಮರ್ಯಾದೆ ವಿಶ್ವದ ಮುಂದೆ ಹರಾಜಾಗಿತ್ತು. ಆದರೂ ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಳ್ತಾನೆ ಇದೆ. ಭಾರತದ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದ್ವಿ ಅಂತ ಹಸಿ ಹಸಿ ಸುಳ್ಳು ಹೇಳ್ತಾ ಬರ್ತಿದೆ. ಇದೀಗ ಪಾಕಿಸ್ತಾನದ ಮಾಧ್ಯಮಗಳು ಶುರು ಹಚ್ಚಿಕೊಂಡಿವೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ರಫೇಲ್ಗಳು ನಾಶವಾಗಿವೆ ಅಂತ ಬುರುಡೆ ಬಿಟ್ಟಿವೆ. ಅದರಲ್ಲಿ ಪಾಕ್ನ ನಸುಗುಣ್ಣಿ ಪತ್ರಕರ್ತ ಹಮೀದ್ ಮೀರ್ ಎಂಬಾತ ಭಾರತದ ಬಗ್ಗೆ ಸುಳ್ಳು ಲೇಖನ ಬರೆದಿದ್ದಾನೆ. ಅದನ್ನು ಫ್ರೆಂಚ್ ನೌಕಾಪಡೆ ಸಾರ್ವಜನಿಕವಾಗಿ ತಳ್ಳಿಹಾಕಿದೆ. ಮೇ 2025ರ ಸಂಘರ್ಷದ ಸಮಯದಲ್ಲಿ ಭಾರತದ ಮೇಲೆ ಪಾಕಿಸ್ತಾನದ ವಾಯು ಶ್ರೇಷ್ಠತೆಯನ್ನ ಫ್ರೆಂಚ್ ನೌಕಾ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಆ ಹೇಳಿಕೆಯನ್ನು ಸುಳ್ಳು ಅಂತ ಸ್ಪಷ್ಟವಾಗಿ ತಳ್ಳಿಹಾಕಲಾಗಿದೆ. ಫ್ರೆಂಚ್ ನೌಕಾಪಡೆಯ ಕ್ಯಾಪ್ಟನ್ ಲೌನೆ ಅವರು ಯಾವುದೇ ರೀತಿಯ ಪ್ರಕಟಣೆಗೆ ಎಂದಿಗೂ ಒಪ್ಪಿಗೆ ನೀಡಲಿಲ್ಲ. ಲೇಖನವು ವ್ಯಾಪಕವಾದ ತಪ್ಪು ಮಾಹಿತಿ ಮತ್ತು ತಪ್ಪು ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಭಾರತದೊಂದಿಗಿನ ಮೇ 2025ರ ಯುದ್ಧದಲ್ಲಿ ಫ್ರೆಂಚ್ ಕಮಾಂಡರ್ ಪಾಕಿಸ್ತಾನದ ವಾಯು ಶ್ರೇಷ್ಠತೆಯನ್ನು ದೃಢಪಡಿಸಿದ್ದಾರೆ ಎಂಬ ಶೀರ್ಷಿಕೆಯೊಂದಿಗೆ ಪ್ರಶ್ನಾರ್ಹ ಲೇಖನವನ್ನ ಫ್ರೆಂಚ್ ನೌಕಾಪಡೆಯು ಸುಳ್ಳು ಅಂತ ಹೇಳಿದೆ. ಈ ಸಾರ್ವಜನಿಕ ತಿರಸ್ಕಾರವು ಪಾಕಿಸ್ತಾನಕ್ಕೆ ಗಮನಾರ್ಹ ರಾಜತಾಂತ್ರಿಕ ಮುಜುಗರವನ್ನ ಉಂಟುಮಾಡಿದೆ. ಇನ್ನು ಪಾಕಿಸ್ತಾನದ ಸುಳ್ಳು ಮಾಧ್ಯಮಗಳ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಪಾಕ್ನ ಹಮೀದ್ ಮೀರ್ ಬಂಡವಾಳ ಬಯಲಾಗಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಖಾಸಗಿ ಮಾಧ್ಯಮದ ಪತ್ರಕರ್ತ ಹೇಳಿರುವ ಸುಳ್ಳು ಸುದ್ದಿಯನ್ನ ಫ್ರಾನ್ಸ್ ನೌಕಾದಳವೇ ತಳ್ಳಿ ಹಾಕಿದೆ. ಪತ್ರಕರ್ತ ಹಮೀದ್ ಮೀರ್ ಕೆಲ ಹಳೆಯ ಫೋಟೋ ಹಾಗೂ ರಫೇಲ್ನ ಕೆಲ ಸುದ್ದಿಗಳನ್ನು ತಪ್ಪಾಗಿ ಭಾರತದ ವಿರುದ್ಧ ಪ್ರಸಾರ ಮಾಡಿದ್ದು ಈಗ ಬಯಲಾಗಿದೆ. ಇದೊಂದು ಷಡ್ಯಂತ್ರವಾಗಿದ್ದು ಪಾಕಿಸ್ತಾನದ ಮುಖವಾಡ ಕಳಚಿದೆ. ಭಾರತದಲ್ಲೂ ಹಮೀದ್ ಮೀರ್ ಕೆಲ ಸ್ನೇಹಿತರಿದ್ದಾರೆ. ಪದೇ ಪದೇ ಭಾರತವನ್ನ ಪಾಕ್ ಕೆಣಕುತ್ತಲೇ ಇರುತ್ತೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾನೆ ಇರುತ್ತೆ. ಆದರೆ ಬಿಕಾರಿಸ್ತಾನದ ಬಂಡವಾಳ ಬಯಲಾಗದೇ ಇರೋದಿಲ್ಲ. ಜಗಜ್ಜಾಹೀರಾಗಿ ಮುಖಭಂಗ ಅನುಭವಿಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಕೊಟ್ಟಂತ ಏಟಿಗೆ ಪಾಕಿಸ್ತಾನದ ಮಾನ ಮರ್ಯಾದೆ ಜಗತ್ತಿನ ಮುಂದೆ ಹರಾಜಾಗಿದ್ದು ಗೊತ್ತೇ ಇದೆ. ಆದ್ರೆ ಇಲ್ಲೊಂದು ಬುರುಡೆ ಬಿಡ್ತಾನೆ ಇರುತ್ತೆ. ಅಲ್ಲಿಂದ ಇಲ್ಲಿ ಪಾಕಿಸ್ತಾನ ಇದೀಗ ರಫೇಲ್ ಬಗ್ಗೆ ಒಂದು ಸುಳ್ಳು ಸುದ್ದಿಯನ್ನ ಹರಡ್ತಾ ಇರೋದಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ತಿರುಗುಬಾಣ ಆಗಿದೆ. ಹಾಗಾದ್ರೆ ಆ ಸುಳ್ಳು ಸುದ್ದಿ ಏನು, ಅದರ ಬಗ್ಗೆ ಒಂದು ಡಿಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ರಫೇಲ್ ಬಗ್ಗೆ ಬಿಕಾರಿಸ್ತಾನದಿಂದ ಅಪಪ್ರಚಾರ, ಸುಳ್ಳು ಹೇಳಿ ತಗಲಾಕೊಂಡ ಪಾಕ್ ಮಾಧ್ಯಮಗಳು. ಪಹಲ್ಗಾಮ್ ನರಮೇಧಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಕೊಟ್ಟಂತ ತಿರುಗೇಟಿಗೆ ಜಿನ್ನಾಲ್ಯಾಂಡ್ ಧ್ವಂಸವಾಗಿತ್ತು. ಭಾರತದ ಅತ್ಯಾಧುನಿಕ ಯುದ್ಧ ವಿಮಾನಗಳು, ಕ್ಷಿಪಣಿಗಳು ಪಾಕಿಸ್ತಾನದ ಬುಡ ಅಲ್ಲಾಡಿಸಿದ್ವು. ಸೀದಾ ಶತ್ರು ಕೋಟೆಯೊಳಗೆ ನುಗ್ಗಿ ಸೇನಾ ನೆಲೆಗಳನ್ನ ಉಡೀಸ್ ಮಾಡಿತ್ತು. ಅಲ್ಲದೆ ನೂರಾರು ರಕ್ತ ಬೀಜಾಸುರರು ಪ್ರಾಣ ಬಿಟ್ಟಿದ್ರು. ಇನ್ನು ಭಾರತದ ಆರ್ಭಟಕ್ಕೆ ಬೆಚ್ಚಿ ಕದನ ವಿರಾಮಕ್ಕೆ ಗೋಗರಿದು ಯುದ್ಧ ನಿಲ್ಲಿಸಿದ್ರು. ಪುಕ್ಕಲುತನದ ಪಾಕ್ ಮರ್ಯಾದೆ ವಿಶ್ವದ ಮುಂದೆ ಹರಾಜಾಗಿತ್ತು. ಆದರೂ ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಳ್ತಾನೆ ಇದೆ. ಭಾರತದ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದ್ವಿ ಅಂತ ಹಸಿ ಹಸಿ ಸುಳ್ಳು ಹೇಳ್ತಾ ಬರ್ತಿದೆ. ಇದೀಗ ಪಾಕಿಸ್ತಾನದ ಮಾಧ್ಯಮಗಳು ಶುರು ಹಚ್ಚಿಕೊಂಡಿವೆ.
ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ರಫೇಲ್ಗಳು ನಾಶವಾಗಿವೆ ಅಂತ ಬುರುಡೆ ಬಿಟ್ಟಿವೆ. ಅದರಲ್ಲಿ ಪಾಕ್ನ ನಸುಗುನ್ನಿ ಪತ್ರಕರ್ತ ಹಮೀದ್ ಮೀರ್ ಎಂಬಾತ ಭಾರತದ ಬಗ್ಗೆ ಸುಳ್ಳು ಲೇಖನ ಬರೆದಿದ್ದಾನೆ. ಅದನ್ನು ಫ್ರೆಂಚ್ ನೌಕಾಪಡೆ ಸಾರ್ವಜನಿಕವಾಗಿ ತಳ್ಳಿಹಾಕಿದೆ. ಮೇ 2025ರ ಸಂಘರ್ಷದ ಸಮಯದಲ್ಲಿ ಭಾರತದ ಮೇಲೆ ಪಾಕಿಸ್ತಾನದ ವಾಯು ಶ್ರೇಷ್ಠತೆಯನ್ನ ಫ್ರೆಂಚ್ ನೌಕಾ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಆ ಹೇಳಿಕೆಯನ್ನು ಸುಳ್ಳು ಅಂತ ಸ್ಪಷ್ಟವಾಗಿ ತಳ್ಳಿಹಾಕಲಾಗಿದೆ. ಫ್ರೆಂಚ್ ನೌಕಾಪಡೆಯ ಕ್ಯಾಪ್ಟನ್ ಲೌನೆ ಅವರು ಯಾವುದೇ ರೀತಿಯ ಪ್ರಕಟಣೆಗೆ ಎಂದಿಗೂ ಒಪ್ಪಿಗೆ ನೀಡಲಿಲ್ಲ. ಲೇಖನವು ವ್ಯಾಪಕವಾದ ತಪ್ಪು ಮಾಹಿತಿ ಮತ್ತು ತಪ್ಪು ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಭಾರತದೊಂದಿಗಿನ ಮೇ 2025ರ ಯುದ್ಧದಲ್ಲಿ ಫ್ರೆಂಚ್ ಕಮಾಂಡರ್ ಪಾಕಿಸ್ತಾನದ ವಾಯು ಶ್ರೇಷ್ಠತೆಯನ್ನು ದೃಢಪಡಿಸಿದ್ದಾರೆ ಎಂಬ ಶೀರ್ಷಿಕೆಯೊಂದಿಗೆ ಪ್ರಶ್ನಾರ್ಹ ಲೇಖನವನ್ನ ಫ್ರೆಂಚ್ ನೌಕಾಪಡೆಯು ಸುಳ್ಳು ಅಂತ ಹೇಳಿದೆ. ಈ ಸಾರ್ವಜನಿಕ ತಿರಸ್ಕಾರವು ಪಾಕಿಸ್ತಾನಕ್ಕೆ ಗಮನಾರ್ಹ ರಾಜತಾಂತ್ರಿಕ ಮುಜುಗರವನ್ನ ಉಂಟುಮಾಡಿದೆ. ಇನ್ನು ಪಾಕಿಸ್ತಾನದ ಸುಳ್ಳು ಮಾಧ್ಯಮಗಳ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಪಾಕ್ನ ಹಮೀದ್ ಮೀರ್ ಬಂಡವಾಳ ಬಯಲಾಗಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಖಾಸಗಿ ಮಾಧ್ಯಮದ ಪತ್ರಕರ್ತ ಹೇಳಿರುವ ಸುಳ್ಳು ಸುದ್ದಿಯನ್ನ ಫ್ರಾನ್ಸ್ ನೌಕಾದಳವೇ ತಳ್ಳಿ ಹಾಕಿದೆ. ಪತ್ರಕರ್ತ ಹಮೀದ್ ಮೀರ್ ಕೆಲ ಹಳೆಯ ಫೋಟೋ ಹಾಗೂ ರಫೇಲ್ನ ಕೆಲ ಸುದ್ದಿಗಳನ್ನು ತಪ್ಪಾಗಿ ಭಾರತದ ವಿರುದ್ಧ ಪ್ರಸಾರ ಮಾಡಿದ್ದು ಈಗ ಬಯಲಾಗಿದೆ. ಇದೊಂದು ಷಡ್ಯಂತ್ರವಾಗಿದ್ದು ಪಾಕಿಸ್ತಾನದ ಮುಖವಾಡ ಕಳಚಿದೆ. ಭಾರತದಲ್ಲೂ ಹಮೀದ್ ಮೀರ್ ಕೆಲ ಸ್ನೇಹಿತರಿದ್ದಾರೆ. ಪದೇ ಪದೇ ಭಾರತವನ್ನ ಪಾಕ್ ಕೆಣಕುತ್ತಲೇ ಇರುತ್ತೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾನೆ ಇರುತ್ತೆ. ಆದರೆ ಬಿಕಾರಿಸ್ತಾನದ ಬಂಡವಾಳ ಬಯಲಾಗದೇ ಇರೋದಿಲ್ಲ. ಜಗಜ್ಜಾಹೀರಾಗಿ ಮುಖಭಂಗ ಅನುಭವಿಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವು ವ್ಯಾಪಕವಾದ ತಪ್ಪು ಮಾಹಿತಿ ಮತ್ತು ತಪ್ಪು ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಭಾರತದೊಂದಿಗಿನ ಮೇ 2025ರ ಯುದ್ಧದಲ್ಲಿ ಫ್ರೆಂಚ್ ಕಮಾಂಡರ್ ಪಾಕಿಸ್ತಾನದ ವಾಯು ಶ್ರೇಷ್ಠತೆಯನ್ನು ದೃಢಪಡಿಸಿದ್ದಾರೆ ಎಂಬ ಶೀರ್ಷಿಕೆಯೊಂದಿಗೆ ಪ್ರಶ್ನಾರ್ಹ ಲೇಖನವನ್ನ ಫ್ರೆಂಚ್ ನೌಕಾಪಡೆಯು ಸುಳ್ಳು ಅಂತ ಹೇಳಿದೆ. ಈ ಸಾರ್ವಜನಿಕ ತಿರಸ್ಕಾರವು ಪಾಕಿಸ್ತಾನಕ್ಕೆ ಗಮನಾರ್ಹ ರಾಜತಾಂತ್ರಿಕ ಮುಜುಗರವನ್ನ ಉಂಟುಮಾಡಿದೆ. ಇನ್ನು ಪಾಕಿಸ್ತಾನದ ಸುಳ್ಳು ಮಾಧ್ಯಮಗಳ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಪಾಕ್ನ ಹಮೀದ್ ಮೀರ್ ಬಂಡವಾಳ ಬಯಲಾಗಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಖಾಸಗಿ ಮಾಧ್ಯಮದ ಪತ್ರಕರ್ತ ಹೇಳಿರುವ ಸುಳ್ಳು ಸುದ್ದಿಯನ್ನ ಫ್ರಾನ್ಸ್ ನೌಕಾದಳವೇ ತಳ್ಳಿ ಹಾಕಿದೆ. ಪತ್ರಕರ್ತ ಹಮೀದ್ ಮೀರ್ ಕೆಲ ಹಳೆಯ ಫೋಟೋ ಹಾಗೂ ರಫೇಲ್ನ ಕೆಲ ಸುದ್ದಿಗಳನ್ನು ತಪ್ಪಾಗಿ ಭಾರತದ ವಿರುದ್ಧ ಪ್ರಸಾರ ಮಾಡಿದ್ದು ಈಗ ಬಯಲಾಗಿದೆ. ಇದೊಂದು ಷಡ್ಯಂತ್ರವಾಗಿದ್ದು ಪಾಕಿಸ್ತಾನದ ಮುಖವಾಡ ಕಳಚಿದೆ. ಭಾರತದಲ್ಲೂ ಹಮೀದ್ ಮೀರ್ ಕೆಲ ಸ್ನೇಹಿತರಿದ್ದಾರೆ. ಪದೇ ಪದೇ ಭಾರತವನ್ನ ಪಾಕ್ ಕೆಣಕುತ್ತಲೇ ಇರುತ್ತೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾನೆ ಇರುತ್ತೆ. ಆದರೆ ಬಿಕಾರಿಸ್ತಾನದ ಬಂಡವಾಳ ಬಯಲಾಗದೇ ಇರೋದಿಲ್ಲ. ಜಗಜ್ಜಾಹೀರಾಗಿ ಮುಖಭಂಗ ಅನುಭವಿಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.